ಕೇಳಿಸ್ತದ? ವಿಡಿಯೋದ ಬಂದು ಹೋಗ್ರಿ. ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ವಿಡಿಯೋದ ಬಂದು ಹೋಗ್ರಿ ಎಲ್ಲರೂ. ಇರಲಿ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟಗಿರಿನಾಥಾಯ ಶ್ರೀನಿವಾಸಾಯ ಮಂಗಳಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ವಿಷ್ಣುತೀರ್ಥ ಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮದಕಃ ಚಿಂತಾಮಣಿ ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ. ಶ್ರೀ 1008 ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಮಂತ್ರಾಲಯ ದಾಸಸಾಹಿತ್ಯ ಪ್ರಾಜೆಕ್ಟ್ನ ಗೌರವ ನಿರ್ದೇಶಕರಾಗಿರ್ತಕ್ಕಂತಹ ಜ್ಞಾನಿವರೆಣ್ಯರು, ಗುರುಗಳು ಆಗಿರ್ತಕ್ಕಂಥ ಅಪಣಾಚಾರ್ ಇವರಿಗೂ ಕೂಡ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ನಿತ್ಯ ಸಾಲಿಗ್ರಾಮ ದರ್ಶನ ಮಾಡಿಸುವ ಮತ್ತು ಮಹಾ ತಪಸ್ವಿಗಳಂತಲೇ ನಾನು ಕರಿತೀನಿ ಗುರಾಚಾರ್ಯಗೆ. ಯಾಕಂದರೆ ಅವರ ಸಾಧನೆ ಅಮೋಘ. ಅಂತಹ ವ್ಯಕ್ತಿಗಳನ್ನು ನೋಡೋದೇ ನಮ್ಮ ಪಾಪಗಳು ನಾಶ ಆಗ್ತವೆ. ಅಂತಹ ಸರಳ ಸಜ್ಜನಿಕೆ. ಚಿಕ್ಕ ಮಕ್ಕಳು ಕೂಡ ಏನಾದರೂ ಹೇಳಿದರೂ ಕೂಡ ಭಕ್ತಿ ಭಾವ ತುಂಬಿ ಆನಂದಾಶ್ರುಗಳನ್ನೇ ಸುರಿಸ್ತಾರೆ ಮತ್ತು ಉತ್ತೇಜದಾಯಕ ಮಾತುಗಳನ್ನು ಆಡ್ತಾರಲ್ಲ, ಅಂತಹ ಗುರುರಾಜಾಚಾರ್ಯರು ಕೂಡ, ಅವರಿಗೂ ಕೂಡ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಎಲ್ಲ ಸುಜೀವಿಗಳಿಗೆ ತಮ್ಮ ಜ್ಞಾನದಿಂದ ಸದಾ ಆನಂದವನ್ನು ಉಣಬಡಿಸ್ತಿರ್ತಕ್ಕಂತಹ ಜ್ಞಾನಿವರೆಣ್ಯರಾಗಿರ್ತಕ್ಕಂಥ ಸದಾನಂದ ಶಾಸ್ತ್ರಿಗಳಿಗೂ ಕೂಡ ಭಕ್ತಿಪೂರ್ವಕ ನಮಸ್ಕಾರಗಳು. ಮುಖ್ಯವಾಗಿ ಈ ಕಾರ್ಯಕ್ರಮವ ನಿರ್ವಹಣೆಯನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಎಲ್ಲರಿಗೂ ತಮ್ಮ ಮೃದು ಮಾತಿನಿಂದ ಎಲ್ಲರ ಮನಸ್ಸನ್ನು ಆಕರ್ಷಿಸುತ್ತಾ ಎಲ್ಲರಿಗೂ ಸಂತೋಷವನ್ನು ಉಂಟು ಮಾಡ್ತಕ್ಕಂತಹ ಕಾರ್ಯ ಇದು. ಅತ್ಯಂತ ದೊಡ್ಡ ಕಾರ್ಯ, ಶ್ಲಾಘನೀಯ. ಇಂಥ ಕಾರ್ಯಕ್ರಮವನ್ನು ನಿರ್ವಹಿಸ್ತಕ್ಕಂಥ ಶ್ರೀಮತಿ ವಿಜಯಲಕ್ಷ್ಮಿ ಕೂಡ ನಾನು ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ನೋಡ್ರಿ, ಎಂತೆಂಥವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಕೂಡಿಸಿ ನಮಗೆ ಜ್ಞಾನವನ್ನು ಉಣಬಡಿಸ್ತಾರೆ. ನಿಜಕ್ಕೂ ಇದು ದೊಡ್ಡ ಕಾರ್ಯ, ನಮ್ಮ ಸೌಭಾಗ್ಯ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಎಲ್ರಿಗೂ ಒಂದು ಇಲ್ಲಿ ಮುಂಜಾವಿನ ಈ ಒಂದು ಸಮಯದಲ್ಲಿ ಈ ಗ್ರೂಪಿನಲ್ಲಿ ನೆರೆದಿರ್ತಕ್ಕಂಥ ಅನೇಕ ಸಾಧಕರಿದ್ದಾರೆ, ಮಹಾನ್ ಸಾಧಕರಿದ್ದಾರೆ. ಇಲ್ಲೇನು ಸಾಮಾನ್ಯರಿಲ್ಲ. ಆಮೇಲೆ ಭಗವದ್ಭಕ್ತರಿದ್ದಾರೆ, ಗುರು ಹಿರಿಯರಿದ್ದಾರೆ. ಎಲ್ಲರಿಗೂ ಕೂಡ ನಾನು ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಒಂದು ವಾಕ್ಸೇವೆಯನ್ನು ಪ್ರಾರಂಭಿಸ್ತೀನಿ. ವಿಜಯಲಕ್ಷ್ಮಿಯವರು ಫೋನ್ ಮಾಡಿ ಹೇಳಿದರು, ವಿಷ್ಣು ತೀರ್ಥರ ಬಗ್ಗೆ ಹೇಳ್ರಿ ಅಂತ ಹೇಳಿ. ನಮ್ಮಂಥವರು ವಿಷ್ಣು ತೀರ್ಥರ ಬಗ್ಗೆ, ಅವರ ಗ್ರಂಥಗಳ ಬಗ್ಗೆ ಮಾತನಾಡುವಂಥ ಯೋಗ್ಯತೆಯೇ ಇಲ್ಲ. ಆದರೂ ವಿಷ್ಣು ತೀರ್ಥರು ನನ್ನ ಮೇಲೆ ಬಹಳ ಕಾರುಣ್ಯ ಮಾಡ್ಯಾರ. ಹೀಗಾಗಿ ಏನು ಅವರು ನುಡಿಸ್ತಾರೋ ಅವ್ರ ಮೇಲೆ ಭಾರ ಹಾಕಿ, ವಿಷ್ಣು ತೀರ್ಥರೇ ನೀವೇ ನುಡಿಸ್ಬೇಕು, ಏನು ನುಡಿಸ್ತೀರಿ ಅದನ್ನು ನಾನು ನುಡಿತೀನಿ ಅಂಥೇಳಿ ವಿಷ್ಣು ತೀರ್ಥರಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾನು ಇಲ್ಲಿ ಕೂತಿದ್ದೇನೆ. ಯಾಕಂತಂದರೆ ಎಲ್ಲ ಒಂದು ದಾಸರ ಆರಾಧನೆ ಪರ್ವಕಾಲದಲ್ಲಿ, ಯತಿಗಳ ಆರಾಧನಾ ಪರ್ವಕಾಲದಲ್ಲಿ ಎಲ್ಲ ವಿಷಯ ಅವರ ಬಗ್ಗೆ ಚರಿತ್ರೆ ಗೊತ್ತಿದ್ರೂ ಸಹ ಆ ಸಂದರ್ಭದಲ್ಲಿ ನಾವು ಅದನ್ನು ಶ್ರವಣ ಮಾಡಬೇಕು ಮತ್ತು ಆರಾಧನೆಗೆ ನಾವು ಹೋಗಬೇಕು. ಯಾಕೆ ಆರಾಧನೆಗೆ ಹೋಗಬೇಕು ಅಂತಂದರೆ, ಅಲ್ಲಿ ವೃಂದಾವನಸ್ಥರಾಗಿರ್ತಕ್ಕಂಥ ಯತಿಗಳು ಬೇರೆ ಸಂದರ್ಭದಲ್ಲಿ ಧ್ಯಾನಾಸಕ್ತರಾಗಿರ್ತಾರೆ. ನಾವು ಆ ಆರಾಧನಾ ಸಮಯದಲ್ಲಿ ಹೋದಾಗ ಅವರು ನಮಗೆ ಸಮ್ಮುಖರಾಗಿ ನಮ್ಮ ಕಡೆ ನೋಡಿ ನಮಗೆ ಅನುಗ್ರಹ ಮಾಡ್ತಾರ ಅನ್ನೋ ದೃಷ್ಟಿಯಿಂದ ಹೋಗಬೇಕು ಒಂದು. ಆಮೇಲೆ ಆ ಆರಾಧನಾ ಪರ್ವಕಾಲದಲ್ಲಿ ಎಷ್ಟೇ ವಿಷಯ ಅವರ ಬಗ್ಗೆ ಗೊತ್ತಿದ್ರೂ ಕೂಡ ಆ ಸಂದರ್ಭದಲ್ಲಿ ನಾವು ಅವರ ಬಗ್ಗೆ ಶ್ರವಣವನ್ನು ಮಾಡಲೇಬೇಕು. ಯಾಕೆ ಅಂತಂದರೆ ಅದು ನಮಗೆ ಅತ್ಯಂತ ಪುಣ್ಯವನ್ನೇ ತಂದು ಕೊಡ್ತಕ್ಕಂಥದ್ದು. ಹೀಗಾಗಿ ಈ ವಿಷ್ಣು ತೀರ್ಥರ ಒಂದು ಆರಾಧನೆ ಇದೇ ಮಾಘ ಮಾಸ ಕೃಷ್ಣ ಪಕ್ಷ ದ್ವಾದಶಿ, ತ್ರಯೋದಶಿ, ಚತುರ್ದಶಿ, 25, 26, 27 ಫೆಬ್ರವರಿ 3 ದಿನ ವಿಷ್ಣು ತೀರ್ಥರ ಒಂದು ಆರಾಧನೆ ನಡೀತದೆ. ಆ ಆರಾಧನಾ ವಿಷ್ಣು ತೀರ್ಥರ ಬಗ್ಗೆ ರುದ್ರಾಂಶ ಸಂಭೂತರು, ವೈರಾಗ್ಯ ಶಿಖಾಮಣಿಗಳು ಅಂದರೆ ವಿಷ್ಣು ತೀರ್ಥರು. ಯಾಕಂದರೆ ಈಗ ನೋಡ್ರಿ, ನಾವು ಮೊನ್ನೆ ಮಧ್ವನವಮಿ ಪ್ರಯುಕ್ತ ಮಧ್ವಾಚಾರ್ಯರ ಒಂದು
ಚರಿತ್ರೆಯನ್ನು ಆನಂದಿಸಿದ್ವಿ. ಈಗ ವಿಷ್ಣು ತೀರ್ಥರ ಆರಾಧನೆ ಬಂತು. ವಿಷ್ಣು ತೀರ್ಥರ ಬಗ್ಗೆ ತಿಳಿಯುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಈ ಒಂದು ವಿಷ್ಣು ತೀರ್ಥರು ಅಂತಕ್ಕಂಥ ಹೆಸರನ್ನು ಕೇಳಿದ ಕೂಡಲೇ ವೈರಾಗ್ಯ ಅಂತ ಏನು ಹೇಳ್ತಾರಲ್ಲ, ಆ ವೈರಾಗ್ಯ ಅನ್ನೋ ಹೆಸರಿನ ಪರ್ಯಾಯ ಪದವೇ ವಿಷ್ಣು ತೀರ್ಥರು. ಈ ವಿಷ್ಣು ತೀರ್ಥರ ಹೆಸರನ್ನು ಕೇಳಿದಾಗ ಮಧ್ವ ಪರಂಪರೆಯ ಅಲ್ಪ ಸ್ವಲ್ಪ ಪರಿಚಯ ಇರುವವರಿಗೆ ತಕ್ಷಣ ಸ್ಮರಣೆಗೆ ಬರುವುದು ಶ್ರೀಮದ್ ಆನಂದ ತೀರ್ಥರ ಸಾಕ್ಷಾತ್ ಸಹೋದರರಾದ ಅವರೊಬ್ಬರು ವಿಷ್ಣು ತೀರ್ಥರು. ಆಮೇಲೆ ಇವರು ಅಡವಿ ಸ್ವಾಮಿಗಳು ಅಂತ ಹೇಳಿನೇ ಪ್ರಸಿದ್ಧರಾಗಿರ್ತಕ್ಕಂಥ ಅವಧೂತ ಶಿರೋಮಣಿಗಳು, ವೈರಾಗ್ಯವರ್ಣ ಭೂಷಿತರು, ಮಹಾಮುನಿಗಳಾದಂಥ ಮಾದಿನೂರು ವಿಷ್ಣು ತೀರ್ಥರು. ಇವರ ಹೆಸರನ್ನು ನಾವು ನೆನಪಿಗೆ ಬರ್ತದೆ. ವಿಷ್ಣು ತೀರ್ಥರು ಅಂದ ತಕ್ಷಣ ಅವರು ವಿಷ್ಣು ತೀರ್ಥರು ಹೇಗೆ ಜ್ಞಾನದ ಬೆಳಕನ್ನು ಬೀರಿ ಧರ್ಮಧ್ವಜವನ್ನು ಎತ್ತಿ ಹಿಡಿಯಲು ಬಂದಿರತಕ್ಕಂಥ ದೇವತೆಗಳು, ಅಂದರೆ ರುದ್ರಾಂಶ ಸಂಭೂತರು. ಅವರು ಏನು ಮಾಡಿದರು? ಭಗವದ್ ಆಜ್ಞೆಯಂತೆ ಭೂಮಿಯಲ್ಲಿ ಅವತರಿಸಿ ಭಗವತ್ ತತ್ವಗಳನ್ನು ಪ್ರಚಾರ ಮಾಡಲಿಕ್ಕೆ ತಮ್ಮ ಬದುಕನ್ನೇ ಮೀಸಲಾಗಿಟ್ಟಿರ್ತಕ್ಕಂಥ ಭಾಗವತೋತ್ತಮರು. ಹೀಗಾಗಿ ವಿಷ್ಣು ತೀರ್ಥರ ಒಂದು ಚರಿತ್ರೆಯನ್ನು ನಾವು ತಿಳಿಯಲೇಬೇಕು, ಅವರ ಸ್ಮರಣೆಯನ್ನು ನಾವು ಮಾಡಬೇಕು. ಇವತ್ತಿನ ದಿವಸ ನಾನು ಮುಖ್ಯವಾಗಿ ಪೀಠಿಕೆ ಸಾಧನೆ ಅಂದರೆ ಏನು, ಏಕೆ ಸಾಧನೆ ಮಾಡಬೇಕು, ಯಾಕೆ ವಿಷ್ಣು ತೀರ್ಥರನ್ನು ಸ್ಮರಣೆ ಮಾಡಬೇಕು, ಇದನ್ನು ಸ್ವಲ್ಪ ವಿಸ್ತಾರವಾಗಿ 8 ದಿನಗಳ ಕಾಲ ಹೇಳು ಅಂತ ಹೇಳಿದರು ವಿಜಯಲಕ್ಷ್ಮಿಯವರು. ನಾನು ಕಳೆದ ಬಾರಿ ಸಂಕ್ಷಿಪ್ತವಾಗಿ ಹೇಳಿದ್ದೆ. ಈ ಸರ್ತಿ ಈ ಒಂದು ವಿಷ್ಣು ತೀರ್ಥ ದರ್ಶನ ಅಂತಕ್ಕಂಥ ಒಂದು ಗ್ರಂಥ, ವಿಷ್ಣು ತೀರ್ಥರ ದರ್ಶನ ಅಂತಂದ ಗ್ರಂಥದ ವಿಷಯವನ್ನು ಜಯಸಿಂಹ ಅಂತಕ್ಕಂಥವ್ರು, ಅಂದರೆ ತಿರುಮಲೇಶ ಹರಿ ವಿಠ್ಠಲ ದಾಸರು ರಚಿಸ್ತಕ್ಕಂಥ ಗ್ರಂಥವನ್ನು ವಿಸ್ತಾರವಾಗಿ ಅವಲೋಕಿಸೋಣ ಅಂತ ಹೇಳಿ ಅವರೇ ಪ್ರೇರಣೆ ಮಾಡಿ ನುಡಿಸ್ಬೇಕು, ನನಗೆ ಗೊತ್ತಿಲ್ಲ. ಅವರು ಎಷ್ಟು ಹೇಳಿಸ್ತಾರೋ ಅಷ್ಟನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಮುಖ್ಯವಾಗಿ ನೋಡ್ರಿ, ಸಾಧನೆ ಅಂದರೆ ನಾ ಮೊನ್ನೆ ಹೇಳಿದೆ, ಸಾಧನೆ ಅಂದರೆ ಸಾಧನೆ ಒಂದೇ ರೀತಿ ಇರೋದಿಲ್ಲ. ಹಲವಾರು ಮುಖದಿಂದ ಅದು ಸಾಧನೆ ಅಂತಕ್ಕಂಥದ್ದು ಆವಿರ್ಭಾವಗೊಳ್ತದೆ. ಕೆಲವರಿಗೆ ಹಾಡಿನಲ್ಲಿ ಭಕ್ತಿ ಬರ್ತದೆ, ಕೆಲವೊಬ್ಬರಿಗೆ ಪ್ರವಚನ ಹೇಳೋದ್ರಲ್ಲಿ ಭಕ್ತಿ ಬರ್ತದೆ, ಪಾಠ ಪ್ರವಚನದಲ್ಲಿ ಭಕ್ತಿ ಬರ್ತದೆ, ಕೆಲವೊಬ್ಬರಿಗೆ ದಾನ ಧರ್ಮ ಮಾಡೋದರಲ್ಲಿ ಭಕ್ತಿ ಬರ್ತದೆ, ಕೆಲವೊಬ್ಬರಿಗೆ ಉಪಕಾರ ಮಾಡೋದು, ಆಮೇಲೆ ಏನೋ ನಾನಾ ಥರ ವ್ರತ ನೇಮಗಳು, ಏನು ವಿಷ್ಣು ಪಂಚಕ ವ್ರತ ಇರ್ಬೋದು, ಅತ್ಯಂತ ವ್ರತ ನಿಯಮಗಳನ್ನು ಮಾಡ್ತಿರ್ತಾರೆ, ಪ್ರದಕ್ಷಿಣೆಯನ್ನು ಹಾಕ್ತಿರ್ತಾರೆ. ಒಟ್ಟಾರೆ ಏನು ಅಂತಂದರೆ, ನಾವು ಯಾವ ಕ್ರಿಯೆಯನ್ನು ಮಾಡೋದರಿಂದ ನಮ್ಮ ಅಂತರಂಗ ಅರಳುತ್ತದ ಮತ್ತು ನಮ್ಮ ಮನಸ್ಸು ಭಗವಂತನ ಕಡೆ ಹೋಗ್ತದಲ್ಲ, ಅದೇ ಅವರ ಸಾಧನೆ. ಒಬ್ಬರು ಮಾಡಿದ್ದನ್ನು ಇನ್ನೊಬ್ಬರು ಮಾಡಬೇಕಂತ ಏನೂ ಇಲ್ಲ. ಅದಕ್ಕೆ ಇಲ್ಲಿ ನನಗೊಂದಿದು ನೆನಪಾಗ್ತದೆ. ಏನಂದ್ರೆ, ಮಂತ್ರಾಲಯದೊಳಗೆ ಒಬ್ಬರು ಪಂಡಿತರು ಮಂತ್ರಾಲಯಕ್ಕೆ ಹೋಗಿರ್ತಾರೆ. ಅವರು ಅಲ್ಲಿ ಕೂತ್ಕೊಂಡಿರ್ತಾರೆ. ಒಬ್ಬರು 108 ಪ್ರದಕ್ಷಿಣೆ ಹಾಕ್ತಾ ಇರ್ತಾರಂತೆ. ಅವಾಗ ಅತ್ತಿಗೇನು ಅನ್ನಿಸ್ತದಂತ, ಅವ್ರಿಗೆ ನೋಡ್ರಿ ಅವರೆಷ್ಟು 108 ಪ್ರದಕ್ಷಿಣೆ ಹಾಕ್ತಾರೆ, ನನಗೆ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಆಗ್ತಾ ಇಲ್ಲಲ್ಲ ಅಂತ ಮನಸ್ಸಿನಲ್ಲಿ ವಿಚಾರ ಮಾಡ್ತಾನಂತ. ಆಗ ರಾಯರು ರಾತ್ರಿ ಸ್ವಪ್ನದಲ್ಲಿ ಬಂದು ಹೇಳ್ತಾರಂತ, ಅಲ್ಲಪ್ಪ, ನೀನು ಯಾಕೆ ಗಾಣದೆತ್ತು ತಿರುಗಿದಂಗೆ ತಿರುಗ್ಲಿಕ್ಕೆ ಹೋಗ್ತಿದ್ದಿ? ನಿನಗೆ ಶಾಸ್ತ್ರಜ್ಞಾನ ಕೊಟ್ಟೀನಿ, ನನ್ನ ಮುಂದೆ ಕೂತ್ಕೊಂಡು ವ್ಯಾಖ್ಯಾರ್ಥ ಮಾಡು, ನಾನು ಸಂತೋಷ ಪಡ್ತೀನಿ, ನಾನು ಆನಂದ ಪಡ್ತೀನಿ, ಅವ್ರು ಮಾಡಿದ್ದು ನೀ ಯಾಕೆ ಮಾಡ್ತಿದ್ದಿ ಅಂಥೇಳಿ ಹೇಳ್ತಾರಂತ. ಇದನ್ನು ಕೇಳಿದಾಗ ಹೌದಲ್ಲ, ಅಂದರೆ ನಾವು ಈ ಒಂದು ವಾಕ್ ಸೇವೆ, ಒಂದು ಹಾಡಿನ ಸೇವೆ, ನೃತ್ಯದ ಸೇವೆ, ನಾನಾ ಬಗೆಯ ಒಂದು ಭೌತಿಕ ಆಚರಣೆಗಳು ಇರ್ಬೋದು, ಜ್ಞಾನ ಇರ್ಬೋದು, ಯಾವುದೇ ರೀತಿಯಿಂದ ಭಗವಂತನನ್ನು ತೃಪ್ತಿಪಡಿಸ್ಬೇಕು. ನಾನು ಕೇಳ್ತೀನಪ್ಪ ಹೇಳು ಅಂತಂದ್ರಂತ. ಹಿಂಗೆ ನನಗೇನು ಅನ್ನಿಸ್ತದೆ ಅಂದರೆ, ನಾನು ಸುಮಾರು 16 ವರ್ಷಗಳಿಂದ ವಿಷ್ಣು ತೀರ್ಥರ ಆರಾಧನೆಗೆ ಪಾದಯಾತ್ರೆ ಹೋಗ್ತಿದ್ದೆ. ಬದರಿಯಾತ್ರೆ 3 ಸಲ ಸತತ ಹೋದ್ರೆ ಬದರಿಯಾತ್ರೆ ಅಂತಲೇ ಹೇಳ್ತಾರೆ. ಬದರಿಯಾತ್ರಾ ಫಲ ವಿಷ್ಣು ತೀರ್ಥರ ಆರಾಧನೆಗೆ ಹೋಗ್ಬೇಕಂತ ಪಾದಯಾತ್ರೆ ಹೋಗ್ತಿದ್ವಿ. ಕಳೆದ ಬಾರಿ ನಾನು ಕಾಲು ನೋವು ಇರೋದ್ರಿಂದ ಪಾದಯಾತ್ರೆಗೆ ಹೋಗೋದಾಗಲಿಲ್ಲ. ಮನಸ್ಸಿಗೆ ಭಾಳ ಬೇಜಾರಾಯಿತು. ಆಗ ಹೋದ ವರ್ಷವೇ ನಾನು ವಿಷ್ಣು ತೀರ್ಥರ ಬಗ್ಗೆ ಸಂಕ್ಷಿಪ್ತವಾಗಿ ಚರಿತ್ರೆಯನ್ನು
ಒಂದು ದಿನನೋ 2 ದಿನನೋ ಹೇಳಿದ್ದೆ. ಈ ಸಲ 8 ದಿನ ಹೇಳ್ರಿ ಅಂತಂದು ಹೇಳಿದರು. ಈಗ ಇದನ್ನು ನೋಡಿದಾಗ ನನಗೇನು ಅನ್ನಿಸ್ತದೆ, ವಿಷ್ಣು ತೀರ್ಥರು ನನಗೆ ಏನು ಹೇಳಿದರು ಅಂತಂದರೆ, ನಿನ್ನ ಕಾಲು ಇಲ್ಲ, ಕಾಲಿಗೆ ನಿನಗೆ ತೊಂದರೆ ಆಗ್ಯದ, ನಾಲ್ಗೆ ಕೊಟ್ಟಿನಲ್ಲ, ನಾಲ್ಗೆ ಕೊಟ್ಟೀನಿ ನಿನಗೆ, ಕಿಂಚಿತ್ ಏನೋ ಜ್ಞಾನ ಪ್ರೇರಣೆ ಮಾಡ್ತೀನಿ, ನೀನು ನುಡಿ, ನೀನು ಈ ಥರ ಸೇವೆ ಮಾಡು ಅಂತ ಹೇಳಿ, ವಾಂಗ್ ಸೇವೆ ಮಾಡು, ಇದು ಒಂದು ತಪಸ್ಸು, ಈ ಸೇವೆ ಮಾಡು ಅಂಥೇಳಿ ವಿಷ್ಣು ತೀರ್ಥರು ನನಗೆ ಕೂಡ್ಸ್ಯಾರ ಏನೋ. ಯಾಕಂದರೆ ಎಷ್ಟು ನಮಗೆ ನಮ್ಮ ಮೇಲೆ, ನಮ್ಮಂಥ ಪಾಮರರ ಮೇಲೆ ಅವರು ಎಷ್ಟೊಂದು ಕಾರುಣ್ಯ ಮಾಡ್ತಾರೆ, ಎಷ್ಟು ಅನುಗ್ರಹ ಮಾಡ್ತಾರೆ ಅಂತ ಅನ್ನಲಿಕ್ಕೆ ನಮ್ಮಂಥ ಅಜ್ಞಾನಿಗಳೇ ಸಾಕ್ಷಿ ಅಂಥೇಳಿ ನಾನು ಹೇಳ್ತೀನಿ. ಇನ್ನು ವಿಷ್ಣು ತೀರ್ಥರ ಒಂದು ಶ್ರವಣವನ್ನು, ಅವರ ಒಂದು ಚರಿತ್ರೆ ಶ್ರವಣವನ್ನು ಮಾಡಿದರೆ ಏನೇನು ಫಲ ಅನ್ನೋದನ್ನು ನಾವು ನೋಡೋಣ. ಭಾಗವತ ಶಿರೋಮಣಿಗಳಾಗಿರ್ತಕ್ಕಂಥ ಶ್ರೀ ವಿಷ್ಣು ತೀರ್ಥರ ಜೀವನವೇ ರೋಮಾಂಚಕರವಾಗಿದ್ದು, ಅವರ ವೈರಾಗ್ಯ ಪ್ರಖರವಾಗಿರ್ತಕ್ಕಂಥ ಅಸದೃಶ್ಯ ಪಾಂಡಿತ್ಯ, ಅವಿಚ್ಛಿನ್ನ ಭಗವದ್ಭಕ್ತಿ ಮತ್ತು ಅಸೀಮ ಕಾರುಣ್ಯ ಅಭೂತಪೂರ್ವವಾಗಿರ್ತಕ್ಕಂಥವರು ವಿಷ್ಣು ತೀರ್ಥರು. ಅವ್ರ ಬಗ್ಗೆ ಬರೀತಾರೆ ಗೋಕಾವಿ ಅನಂತಾದ್ರೀಶರು ಅಂಥೇಳಿ. ಏನು ಬರೀತಾರ ಅಂತಂದರೆ, ಇಚ್ಛೆ ಇಲ್ಲದೆಲೆ ಸಚ್ಚರಿತವ ದೈವೇಚ್ಛೆಯಿಂದ ಕ್ಷಣವರ್ಣಿಸಲು ಸ್ವಚ್ಛವಾಗುವವು ನಿಶ್ಚಯವಿದು ಬಹು ಕುತ್ಸಿತ ಈ ದೇಹಾದಿಗಳು ಪೂರ್ವದಲ್ಲಿ ಮಾಡಿರುವಂತಹ ಸತ್ಪುಣ್ಯ ಸಫಲವಾಗುವುದು ಊರ್ವಾರಕತರ ಸರ್ವದೋಷ ಗುರು ಪರ್ವತ ಭೇದಿತವಾಗುವುದು ಎಂದು ಅನಂತಾದ್ರೀಶರು ಅವರು ವಿಷ್ಣು ತೀರ್ಥರನ್ನು ಕುರಿತು ತಮ್ಮ ಕನ್ನಡ ಪಂಚರತ್ನ ಅಂತಕ್ಕಂಥ ಕೃತಿಯಲ್ಲಿ ಹೇಳಿರುವಂತೆ, ಮಹಾಮಹಿಮರಾಗಿರ್ತಕ್ಕಂಥ ವಿಷ್ಣು ತೀರ್ಥರ ಚರಿತ್ರೆ ಅತ್ಯಂತ 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 ಪುಣ್ಯಕರವಾಗಿದ್ದು, ಸ್ಮರಣೆ ಮಾತ್ರದೇ ಜನ್ಮ ಜನ್ಮಾಂತರದ, ನೋಡ್ರಿ, ಸ್ಮರಣೆ ಮಾತ್ರದಿಂದ ಜನ್ಮ ಜನ್ಮಾಂತರದ ಸಕಲ ಪಾಪ ಸಮೂಹಗಳು ನಿಶ್ಚಯವಾಗಿ ಸ್ವಚ್ಛ ಆಗಿ ಹೋಗಿಬಿಡ್ತಾವೆ. ಯಾಕೆ ವಿಷ್ಣು ತೀರ್ಥರ ಚರಿತ್ರೆಯನ್ನು ಕೇಳಬೇಕು ಅಂತಂದರೆ, ನಮ್ಮ ದುರಿತ ರಾಶಿಗಳೆಲ್ಲ ನಾಶ ಆಗಿ ಹೋಗಿಬಿಡ್ತಾವೆ. ಮತ್ತು ಹೇಳ್ತಾರೆ, ವಿಷ್ಣು ತೀರ್ಥರ ಮಹಾನುಭಾವರ ಸಂದರ್ಶನದಿಂದ ಸಕಲ ಪಾಪಗಳು ಪರಿಹಾರವಾಗಿ ಸರ್ವ ಸಂಪದಗಳು ಪರಿಪೂರ್ಣವಾಗುವು. ಭುವನ ಪಾವನ ವೈಷ್ಣವರಾದ ಇವರ ಪಾದೋದಕವನ್ನು ಗರ್ವರಹಿತವಾಗಿ ಶಿರದಲ್ಲಿ ಧಾರಣ ಮಾಡಿದರೆ ಜಗತ್ತಿನಲ್ಲಿರುವ ಸರ್ವ ಪುಣ್ಯ ತೀರ್ಥಗಳಲ್ಲಿ ಏಕಕಾಲದಲ್ಲಿ ಮಿಂದ ಮಹಾಫಲ. ನೋಡ್ರಿ, ಈಗ ಎಲ್ಲರೂ ಕುಂಭಮೇಳಕ್ಕೆ ಹೋಗ್ತಾರೆ. ನಮ್ಮ ಗುರಾಜಾಚಾರ ಅಂತ ಪುಣ್ಯವಂತರು ಕುಂಭಮೇಳಕ್ಕೆ ಹೋಗ್ತಾರೆ. ಆ ಕುಂಭಮೇಳದಲ್ಲಿ ಗಂಗಾ ಸ್ನಾನ ಮಾಡಿ ಪುಣ್ಯ ಪಡ್ಕೊಂಬಂದರು. ನಮ್ಮಂಥವ್ರು ಏನು ಮಾಡ್ತೀವಿ, ನಾವು ಅಂಥವ್ರನ್ನ ನೋಡಿಬಿಡ್ತೀವಿ ಅಷ್ಟೇ. ಇಲ್ಲಿ ವಿಷ್ಣು ಮಹಾಮಹಿಮರಾಗಿರ್ತಕ್ಕಂಥ ವಿಷ್ಣು ತೀರ್ಥರ ದರ್ಶನ ಮಾಡಿದರೆ ಸರ್ವ ಪುಣ್ಯ ತೀರ್ಥಗಳಲ್ಲಿ ಏಕಕಾಲದಲ್ಲಿ ಮಿಂದ ಮಹಾಫಲ ಪ್ರಾಪ್ತವಾಗುತ್ತದೆ ಎಂದು ಸ್ತೋತ್ರ ಮಾಡಿದ್ದಾರೆ. ಇಷ್ಟು ಫಲ ಅದ ನೋಡ್ರಿ. ಬದರಿ ಯಾತ್ರಾ ಫಲ, ಕಾಶಿ ಯಾತ್ರಾ ಫಲ, ಗಂಗಾ ಸ್ನಾನದ ಫಲ, 1 2 ಇಷ್ಟು ಫಲವನ್ನು ವಿಷ್ಣು ತೀರ್ಥರು ನಮಗೆ ಕುಳಿತಲ್ಲಿಯೇ, ನೀನು ಎಲ್ಲೆಲ್ಲೂ ಹೋಗಬೇಡಪ್ಪ, ನೀನು ಕುಳಿತಲ್ಲೇ ನೀನು ನನ್ನ ಒಂದು ಚಿಂತನೆ ಮಾಡಿರಿ, ನಮ್ಮ ಸ್ತೋತ್ರ ಮಾಡಿರಿ, ಶ್ರವಣ ಮಾಡಿರಿ, ಸ್ತೋತ್ರ ಮಾಡಿದವರಿಗೂ ಪುಣ್ಯ, ಶ್ರವಣ ಮಾಡಿದವರಿಗೂ ಪುಣ್ಯ ನಾನು ಕೊಡ್ತೀನಿ ಅಂತ ಹೇಳಿ ರುದ್ರಾಂಶ ಸಂಭೂತರಾಗಿರ್ತಕ್ಕಂಥ ವಿಷ್ಣು ತೀರ್ಥರ ಬಗ್ಗೆ ಎಷ್ಟೊಂದು ದಾಸರು ಹಾಡಿದ್ದಾರೆ, ಎಷ್ಟು ಪಂಡಿತರು ಸ್ತೋತ್ರ ಮಾಡ್ಯಾರ. ಹಾಗೆ ಈ ಒಂದು ಸ್ವಲ್ಪ ವಿಷ್ಣು ತೀರ್ಥರ ಚರಿತ್ರೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಇನ್ನೂ ಏನು ಅಂತಂದರೆ, ಯಾಕೆ ಮಾಡಬೇಕು ಈ ಸಂದರ್ಭದಲ್ಲಿ ಅನ್ನೋದನ್ನು ಹೇಳಿದೆ. ಆಮೇಲೆ ಸ್ವಲ್ಪ ಸಾಧನದ ಪೀಠಿಕೆಯನ್ನು ನಾವು ಸ್ವಲ್ಪ ನೋಡೋಣ. ಭಗವಂತನ ಸೃಷ್ಟಿಯಲ್ಲಿ ಅನಂತ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ಅಂತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತದೆ. ಪುರಂದರದಾಸರು ಹಾಡ್ಯಾರ, ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಅಂಥೇಳಿ. ದುರ್ಲಭಂ ಮನುಷ್ಯಂ ಜನ್ಮ ತದಪ್ಯ ಧ್ರುವಮರ್ತದಂ ಎಂಬ ಭಾಗವತದಲ್ಲಿಯೂ ಕೂಡ ಏನು ಹೇಳ್ಯಾರಂತಂದರೆ, ಮಾನವ ಜನ್ಮ ಸಿಗೋದು ಅತ್ಯಂತ ದುರ್ಲಭ. ಯಾಕಂದರೆ ಅದು ಭರತಖಂಡದಲ್ಲಿ ಜನ್ಮ, ಮತ್ತು ವೈಷ್ಣವ ಜನ್ಮದಲ್ಲಿ ಅದು ಬರೇ ಬ್ರಾಹ್ಮಣರಾಗಿ ನಾವು ವೈಷ್ಣವರಾಗಿ ಹುಟ್ಟೀವಿ ಅಂತ ಹೇಳಿ ಹೆಮ್ಮೆಯಿಂದ ಬೀಗೋದಲ್ಲ. ಬರೇ ಜನಿವಾರ ಹಾಕಿಕೊಂಡ ವೈಷ್ಣವರು ಬ್ರಾಹ್ಮಣರು ಅಂತಲ್ಲ. ಸರ್ವೋತ್ತಮತ್ವ ಜ್ಞಾನ ಮತ್ತು ಪಂಚಭೇದಗಳ ಜ್ಞಾನ, ಇಂಥ ಜ್ಞಾನಗಳನ್ನು ಕೊಟ್ಟು ವೈಷ್ಣವ ಕುಲದಲ್ಲಿ
ಹುಟ್ಟಿಸ್ಯಾನಲ್ಲ ಭಗವಂತ, ಇದು ಏನು ಅಂತಂದರೆ ಸಾಧನೆಗೆ ಅತ್ಯಂತ ಪರ್ವಕಾಲ. ಸಾಧನೆ ಈ ಜನ್ಮಗಳನ್ನು ನಾವು ಕಳೆದುಕೊಂಡ್ಬಿಟ್ರೆ ಮತ್ತೆ ಮುಂದೆ ಯಾವ ಜನ್ಮದಲ್ಲಿ ನಮಗೆ ಸಾಧನೆ ಅಂತಕ್ಕಂಥದ್ದು ಇಲ್ಲ ಸರ್ವಥಾ ಇಲ್ಲ ಅಂತ ಹೇಳ್ತಾರೆ. ಇಂಥ ಜನ್ಮ ಸಿಕ್ಕಾಗ ಅದು ಸಾಧನೆಗೆ ಪಕ್ವ ಕಾಲ. ನೋಡ್ರಿ ಎಲ್ಲ ಈಗ ಹೇಳ್ತಾರೆ, ಬನ್ನಂಜಿಯವ್ರ ಉಪನ್ಯಾಸದಲ್ಲಿ ಹೇಳ್ತಿದ್ರು, ಈ ಭಾರತ ದೇಶ ಹೆಂಗೆ, ಭರತ ಖಂಡ ಏನು ಅಂತಂದರೆ, ನಮ್ಮದೊಂದು ಮನೆ ಇರ್ತದಲ್ಲ, ಆ ಮನೆ ಒಳಗೆ ಎಲ್ಲ ಹಾಲು, ರೂಮು, ಬಚ್ಚಲು ಮನೆ ಎಲ್ಲ ಇರ್ತಾವೆ. ದೇವ್ರ ಮನೆ ಅಂತ ಇರ್ತಾರೆ. ನಾವು ದೇವ್ರ ಮನೆ ಒಳಗೆ ಹೋದಾಗ ಕೈಕಾಲು ತೊಗೊಂಡು ದೇವ್ರ ಮನೆಗೆ ಹೋಗಬೇಕು ಅಂಥೇಳಿ ಕೈಕಾಲು ತೊಗೊಂಡು ಹೋಗ್ತೀವಿ. ಆ ದೇವ್ರ ಮನೆ ಒಳಗೆ ಹೋದಾಗ ಅಂಗಿ ಬಿಚ್ಚಿ ಹೋಗ್ತೀವಿ. ಅಲ್ಲಿ ಹೋಗಿ ಕೂತ್ಕೊಂಡು ಹೋದಾಗ ನಮ್ಮ ಮನಸ್ಸೇ ಚೇಂಜ್ ಆಗಿಬಿಟ್ಟಿರ್ತದೆ. ಹಾಗೆ ಈ ಒಂದು ದೇವರ ಮನೆ ಅಂದ್ರೆ ಭಾರತ ದೇಶ, ಭರತ ಖಂಡ ಇದು ದೇವರ ಮನೆ ಇದ್ದಾಗೆ. ಉಳಿದ ಎಲ್ಲ ಹಾಲುಗಳು ಇವೆಲ್ಲ ಏನು ಅಂತಂದರೆ ಇವು ಬೇರೆ ದೇಶಗಳು. ಅವು ಎಲ್ಲ ಏನು ಅಂತಂದರೆ ಅವು ಕೇವಲ ಭೋಗ ಭೂಮಿಗಳು ಹೊರತಾಗಿ ಅಲ್ಲಿ ಯಾವುದೇ ಸಾಧನೆ ಅಂತಕ್ಕಂಥದ್ದು ಆಗೋದಿಲ್ಲ. ಬೇರೆ ದೇಶಗಳಲ್ಲಿ ಹೇಗೆ ಹೇಳ್ತಾರೆ, ಬೇರೆ ದೇಶಕ್ಕೆ ಹೋಗಬಾರ್ದು ಹಿಂಗೆ ಅಂದರೆ ಅದು ಇಷ್ಟೇ ತಾತ್ಪರ್ಯ. ಅಲ್ಲಿ ನಾವು ಭೋಗ ವ್ಯಾಮೋಹ, ಒಂದು ಭೋಗ ಲಾಲಸೆ ಜೀವನದಿಂದ ನಮ್ಮ ಸಾಧನೆಯನ್ನು ಹಾಳು ಮಾಡ್ಕೋತೀವಿ ಅನ್ನೋ ಉದ್ದೇಶದಿಂದ ನಮಗೆ ಸಾಧನೆ ಆಗಬೇಕಂದ್ರೆ ಭರತಖಂಡದಲ್ಲಿ ಜನ್ಮ, ಅದು ಭಾರತ ದೇಶದಲ್ಲಿ. ಯಾಕಂದರೆ ಭಗವಂತನ 10 ಅವತಾರದ ಎಲ್ಲಿ ಆಗ್ಯಾವ ಹೇಳ್ರಿ, ಯಾವ ದೇಶದೊಳಗೆ ಆಗ್ಯಾವ? ನಮ್ಮ ಭರತಖಂಡದಲ್ಲಿ, ನಮ್ಮ ಭಾರತದಲ್ಲಿನೇ ಭಗವಂತನ 10 ಅವತಾರ ಆಗ್ಯದ. ಹೀಗಾಗಿ ಇಂಥ ಪವಿತ್ರ ಭೂಮಿಯಲ್ಲಿ ಜನಿಸಿದಾಗ ಸಾಧನೆ ಅಂತಕ್ಕಂಥದ್ದನ್ನು ಮಾಡಲೇಬೇಕು. ಇದು ಉದ್ಧಾರ ಕಾಲ. ಯಾಕಂತಂದರೆ ಹೇಳ್ತಾರೆ, 84 ಲಕ್ಷ ಯೋನಿಗಳ ವ್ಯಾಪ್ತಿಯುಳ್ಳ ಚಿತ್ರ ವಿಚಿತ್ರ ಯುಗವನ್ನು ಹೊಕ್ಕು ಬಗೆ ಬಗೆಯ ಜಂತುಗಳಾಗಿ ಜನ್ಮ ತಳೆಯುತ್ತಾ ಜನನ ಮರಣದಲ್ಲಿ ಈ ಒಂದು ಸಾಧನೆ ಮಾಡಲಿಲ್ಲ ಅಂದರೆ ನಾವು ಮತ್ತೆ ಜನನ ಮರಣ ಅಂತಕ್ಕಂಥ ಚಕ್ರದಲ್ಲಿ ಸಿಲುಕಿ ಬಿಡ್ತೀವಿ. ಈ ಜನನ ಮರಣ ಚಕ್ರದಿಂದ ಹೊರಗೆ ಬಂದು ನಾವು ಮೋಕ್ಷವನ್ನು ಪಡಿಬೇಕು ಅಂದರೆ ಸಾಧನೆಯನ್ನು ಮಾಡಲೇಬೇಕು. ಇಲ್ಲಿ ಹೇಳ್ತಾರೆ, ಕ್ರಿಮಿಕೀಟನಾಗಿ ಹುಟ್ಟಿದಂದು ಹರಿಶರಣರೆಂತೆ ಎನ್ನಲುಂಟೆ, ಹರಿಹರಣನಾಗಿ ಹುಟ್ಟಿದದಂದು ಹರಿಶರಣನೆಂತು ಎನ್ನಲುಂಟೆ, ಕತ್ತೆ ಕರಡಿಯಾಗಿ ಹುಟ್ಟಿದದಂದು ಹರಿಶರಣನೆಂತೆನ್ನಲುಂಟೆ, ಹಂದಿ ಶುಕನಾಗಿ ಹುಟ್ಟಿದದಂದು ಹರಿಶರಣನೆಂತೆನ್ನಲುಂಟೆ. ಮರೆತೆಯ ಮಾನವ ನಿನ್ನ ಹಿಂದಿನ ಭವನಗಳೊಂದು, ಮಾನುಷ ದೇಹ ಬಂದಿತೋ ನಿನಗೀಗ ಬೇಗ ನೆನೆಯಲು ಪುರಂದರ ವಿಠ್ಠಲರಾಯನ. ಮನುಷ್ಯ ಜನ್ಮದಲ್ಲಿ ಮಾಡಬೇಕಾಗಿದ್ದು ಏನು ಅಂತಂದರೆ ದಾಸವಾಣಿಯಂತೆ ಕ್ರಿಮಿ ಕೀಟ ಪಶು ಪಕ್ಷಿ ಜನ್ಮ ತಳೆದಿದ್ದ ಜೀವಿಗಳಿಗೆ ಸೃಷ್ಟಿ ಸ್ಥಿತ್ಯಾದಿಕರ್ತನು ಸರ್ವೋತ್ತಮನೂ ಆದ ಶ್ರೀಹರಿಯನ್ನು ಸ್ಮರಿಸಿ ಶರಣು ಹೊಂದಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ. ಏಕೆಂದರೆ ಎಲ್ಲ ಪ್ರಾಣಿಗಳು ಜೀವನ ಮಾಡ್ತಾವ, ಎಲ್ಲ ಪ್ರಾಣಿಗಳು ಸಂತಾನೋತ್ಪತ್ತಿ ಮಾಡ್ತಾವ, ಎಲ್ಲ ಪ್ರಾಣಿಗಳು ಆಹಾರವನ್ನು ತಿಂತಾವ. ಆದರೆ ಅವಕ್ಕೆ ಇಷ್ಟು ಈ ದೇಹದೊಳಗೆ ತತ್ವಗಳವ, ತತ್ವಾಭಿಮಾನಿ ದೇವತೆಗಳಿದ್ದಾರ, ಅಂತರ್ಯಾಮಿ ವಾಯುದೇವರಿದ್ದಾರ, ನಮಗೆ ನಿಂತು ನುಡಿಸ್ತಾರ ಹರಿ ಸರ್ವೋತ್ತಮ ಇದ್ದಾನ ಅಂತಕ್ಕಂಥ ಜ್ಞಾನ ಯಾವ ಪ್ರಾಣಿಗಳಿಗೆ ಇರೋದಿಲ್ಲ. ಅದು ಇರೋದು ಕೇವಲ ಯಾರಿಗೆ ಅಂತಂದರೆ ಮನುಷ್ಯ. ಅದರಲ್ಲಿ ಜ್ಞಾನ ಉಳ್ಳವರಿಗೆ ಮಾತ್ರ ಇಂಥ ಒಂದು ಜ್ಞಾನ ಇರ್ತದೆ. ಹೀಗಾಗಿ ಇದು ಒಂದು ಸಾಧನೆಯ ಕಾಲ ಅಂಥೇಳಿ ಹೇಳ್ತಾನೆ. ಯಾಕಂದ್ರೆ ಭಗವಂತ ಒಂದು ಜ್ಞಾನ ಚಕ್ಷುವನ್ನು ಕೊಟ್ಟಿರೋದು ಜೀವಿಗೆ, ಮನುಷ್ಯರಿಗೆ ಮಾತ್ರ ಅಂಥೇಳಿ. ಅಂತರಂಗದಲ್ಲಿ ಇರುವ ಅರಿವಿನ ಕದವನ್ನು ತೆರೆದು ನೋಡುವ ಅವಕಾಶ ಬೇರೆ ಒಂದು ಜನ್ಮದಲ್ಲಿ ಇಲ್ಲ. ಆ ಸದಾವಕಾಶ ಜೀವಿಗಳಿಗೆ ಮನುಷ್ಯ ಜನ್ಮದಲ್ಲಿ ಮಾತ್ರ. ಅದು ಗುರು ಕಾರುಣ್ಯ. ನೋಡ್ರಿ, ಗುರುಗಳನ್ನು ನಾವು ಎಲ್ಲೂ ಬಿಡೋಂಗಿಲ್ಲೇ ಇಲ್ಲ. ಈ ಜ್ಞಾನ ಬರಬೇಕು, ಈ ಒಂದು ಸಾಧನ ಮಾರ್ಗದಲ್ಲಿ ನಡಿಬೇಕು ಅಂದರೂ ಕೂಡ ನಾವು ಸಾಧನ ಮಾಡ್ತೀವಿ ಅಂದರೆ ಸಾಧ್ಯ ಇಲ್ಲ. ನಮ್ಮ ಗುರುಗಳು, ನಮಗಂಥ ಗುರುಗಳು ಸಿಗಬೇಕು. ನಮ್ಮ ಪಾಪಗಳು ದುರಿತ ರಾಶಿಗಳು ಎಲ್ಲವೂ ನಾಶ ಆಗಬೇಕು. ನಮಗೆ ಗುರುಗಳು ಸಿಗಬೇಕು. ಗುರುಗಳು ಸಿಕ್ಕಾಗ ಮಾತ್ರ ಇಂಥ ಒಂದು ಸಾಧನೆ ಅಂತಕ್ಕಂಥದ್ದು ಆಗಲಿಕ್ಕೆ ಆ ಗುರುವಿನ ಪರಮಾನುಗ್ರಹದಿಂದ
ಪ್ರಾಪ್ತವಾಗುವಂಥ ಅತ್ಯಂತ ದುರ್ಲಭ ಮನುಷ್ಯ ಜನ್ಮ. ಜನನ ಮರಣ ಬಂಧನದಿಂದ ಬಿಡಿಸಲು ಆಗ್ತದ ಹೊರತಾಗಿ ಇಲ್ಲ ಅಂದರೆ ದುಸ್ತರವಾಗಿರ್ತಕ್ಕಂಥ ಈ ಸಂಸಾರ ಬಂಧನ, ಸಂಸಾರ ಸಾಗರವನ್ನು ದಾಟಿಸಲಿಕ್ಕೆ ಅಷ್ಟು ಸುಲಭ ಅಲ್ಲ. ಯಾಕಂದರೆ ಅನೇಕ ಯೋನಿಗಳ ಪರಿಭ್ರಮಣದಿಂದ ನೊಂದು ಬೆಂದು ಕರ್ಮವಶದಿಂದ ಕಂಗಾಲಾಗಿ ಜೀವಿಗಳಿಗೆ ಹಿಂದಿನ ಜನ್ಮದಲ್ಲಿ ಅಭ್ಯಾಸವಾಗಿರ್ತಕ್ಕಂತಹ ಭೋಗಲಾಲಸೆ, ಆಲಸ್ಯ ಮುಂತಾದವುಗಳು ನಮ್ಮನ್ನು ಸಾಧನೆಯಿಂದ ವಿಮುಖಗೊಳಿಸುವ ಸಂದರ್ಭಗಳೇ ಹೆಚ್ಚು. ಯಾಕಂದರೆ ನಾವು ಹೇಳ್ತೀವಿ ಸಾಧನೆ ಮಾಡಬೇಕು ಅಷ್ಟು ಸರಳ ಅಲ್ರಿ ಇದು. ಸಾಧನೆ ಮಾಡ್ದಂಗಂತ ಅನ್ನಿಸ್ತದ. ಅದು ಮತ್ತೆ ನಮಗೆ ಏನಾಗ್ಬಿಟ್ಟದ, ಕ್ಷಣಕಾಲ ನಮ್ಮ ಮನಸ್ಸು ಅಷ್ಟು ಭಗವಂತನ ಕಡೆಗೆ ನಿಲ್ಲುವಂತಹ ಒಂದು ಸಾಧನೆ ನಮಗೆ. ಯಾಕಂದ್ರೆ ಪರಿಪಕ್ವ ಇರಂಗಿಲ್ಲ ನಮ್ಮದು. ಆ ಭಗವಂತ ಈ ಜೀವಿಯನ್ನು ಉದ್ಧಾರ ಮಾಡಬೇಕು ಅಂತ ಆತ ಇಚ್ಛೆ ಪಟ್ಟು ನಮಗೆ, ಯಾಕಂದ್ರೆ ನಮಗೆ ಏನಾದರೂ ಒಂದು ಕೇಳಬೇಕು, ಯಾತ್ರಾ ಮಾಡಬೇಕು, ಭಗವದ್ ವಿಷಯವನ್ನು ಚಿಂತನೆ ಮಾಡಬೇಕು ಅಂತಕ್ಕಂಥ ಇಚ್ಛೆನೇ ನಮಗೆ ಹುಟ್ಟಲಿಲ್ಲ. ಅದು ನೋಡಿರಿ, ಮನೋನಿಯಾಮಕರು, ನಾನು ಮುಖ್ಯವಾಗಿ ಇಲ್ಲಿ ಅದನ್ನು ಹೇಳ್ತೀನಿ. ಎಲ್ಲರ ಮನಸ್ಸಿನಲ್ಲಿ ನಿಂತು ನಮ್ಮ ಮನೋನಿಯಾಮಕರಾಗಿರ್ತಕ್ಕಂಥ ರುದ್ರದೇವರು ನಮಗೆ ತೈಲಧಾರೆಯಂತೆ ಮನಸ್ಸು ನಿಲ್ಲಿಸೋ ಹರಿಯಲ್ಲಿ ಶಂಭೋ ಕೈಲಾಸವಾಸ ಗೌರೀಶ ಈಶ ಅಂತೇನು ಹೇಳಿದ್ರಲ್ಲ ಮನೋನಿಯಾಮಕರು ರುದ್ರದೇವರಿಗೆ. ಆ ರುದ್ರದೇವರು ನಮ್ಮ ಮನಸ್ಸಿನಲ್ಲಿ ಪ್ರೇರಣೆ ಮಾಡಿ ಅವರು ನಮ್ಮ ಮನಸ್ಸನ್ನು ಭಗವಂತನ ಕಡೆ ನಿಲ್ಲಿಸಿದರೆ ಮಾತ್ರ ನಾವು ಭಗವಂತನ ಏನಾದರೂ ಚಿಂತನೆ ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ನಾವು ಯಾಕೆ ತಾರತಮ್ಯ ಬೇಕು, ಯಾಕೆ ತಾರತಮ್ಯವನ್ನು ತಿಳ್ಕೋಬೇಕು. ತಾರತಮ್ಯ ಜ್ಞಾನ ತಿಳಿದಿದ್ದವನೇ ಜ್ಞಾನರುದ್ಧನೋ ಶ್ರೀನಿವಾಸ ದಯಾನಿಧಿ ಅಂತ ಯಾಕೆ ಹೇಳಿದರು ಅಂದರೆ, ನೇರವಾಗಿ ನಮಗೆ ಭಗವಂತ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಭಗವಂತ ಇಟ್ಟಾನ, ಆಯಾ ಡಿಪಾರ್ಟ್ಮೆಂಟಿಗೆ ತತ್ವಾಭಿಮಾನಿ ದೇವತೆಗಳನ್ನು ಇಟ್ಟಾನ. ನಾವು ಮೊದಲು ಮನೋನಿಯಾಮಕರನ್ನು, ಈಗ ರುದ್ರದೇವರನ್ನು ನಾವು 5ನೇ ಕಕ್ಷೆಯಲ್ಲಿ ಬರ್ತಕ್ಕಂಥ ರುದ್ರದೇವರನ್ನು ನಾವು ಏನು ಸ್ಮರಣೆ ಮಾಡಬೇಕು? ಮನೋನಿಯಾಮಕರಾಗಿರ್ತಕ್ಕಂಥ ರುದ್ರದೇವರೇ ಭಗವಂತನ ಪಾದಾರವಿಂದಗಳಲ್ಲಿ ನನ್ನ ಮನಸ್ಸನ್ನು ಸದಾ ನಿಲ್ಲಿಸುವಂತೆ ಮಾಡಿರಿ ಅಂತಂದು ಪ್ರಾರ್ಥನೆ ಮಾಡಿಕೊಂಡಾಗ ರುದ್ರದೇವರು, ಆ ರುದ್ರಾಂಶ ಸಂಭೂತರೇ ನಮ್ಮ ಮಾದಿನೂರಿನ ವಿಷ್ಣು ತೀರ್ಥರು. ಹೀಗಾಗಿ ಹೇಳ್ತಾರೆ, ನಿಮಗೇನಾದರೂ ಭೌತಿಕ ಸಂಪತ್ತು, ಆಮೇಲೆ ನೌಕರಿ, ಗಂಡ ಮಕ್ಕಳು, ಆಸ್ತಿ ಅಂತ ಏನಾದರೂ ನಿಮಗೆ ಭೌತಿಕ ಸಂಪತ್ತು ಬೇಕಾದ್ರೆ ರಾಯರಿಗೆ ಹೋಗಿ ಪ್ರದಕ್ಷಿಣೆ ಮಾಡಿರಿ, ಅವರು ರಾಯರು ಶೀಘ್ರವಾಗಿ ಕೊಟ್ಬಿಡ್ತಾರೆ. ಆದರೆ ವಿಷ್ಣು ತೀರ್ಥರ ಹತ್ರ ಹೋಗ್ಬೇಕಾದ್ರೆ ಕೇವಲ ಪಾರಮಾರ್ಥಿಕ ಜ್ಞಾನ ಬೇಕಂದ್ರೆ ಮಾತ್ರ ವಿಷ್ಣು ತೀರ್ಥರ ಹತ್ರ ಬರ್ರಿ ಅಂತ ಹೇಳ್ತಾರೆ. ಹಂಗೆ ವಿಷ್ಣು ತೀರ್ಥರು ಎಲ್ಲೂ ಅವರು ಲೌಕಿಕ ಇದನ್ನು ಏನೂ ಕೊಡೋದಿಲ್ಲ, ಅವ್ರು ಕೇವಲ ಜ್ಞಾನ. ಆಮೇಲೆ ಇನ್ನೊಂದು ಮುಖ್ಯವಾಗಿ ವಿಷ್ಣು ತೀರ್ಥರು ಏನು ಅಂತಂದರೆ, ಅವರು ಸಜ್ಜನರ ಸಮಾಗಮವನ್ನು ಮಾಡಿಸ್ತಾರೆ. ನಮಗೆ ಮಾದಿನೂರು ವಿಷ್ಣು ತೀರ್ಥರ ಆರಾಧನೆಯನ್ನು ನೋಡಿದಾಗ ನಮಗೆ ಗೊತ್ತಾಗ್ತದೆ, ಸುಮಾರು 10-12 ಸಾವಿರ ಅಷ್ಟು ಜನ ಸೇರ್ತಾರಲ್ಲಿ. ಯಾಕಷ್ಟು ಜನ ಸೇರ್ತಾರ? ಈ ಕಡೆ ದಾಸ ಸಾಹಿತ್ಯದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ದಾಸರು, ವ್ಯಾಸ ಸಾಹಿತ್ಯದಲ್ಲಿ ಅಖಂಡ ಸಾಧನೆ ಮಾಡ್ತಕ್ಕಂಥ ಪಂಡಿತೋತ್ತಮರು, ಎಲ್ಲರನ್ನು ನೋಡ್ತಕ್ಕಂಥ ಸೌಭಾಗ್ಯ ಇಬ್ಬರೂ, ಈ ಕಡೆ ವ್ಯಾಸ ಮತ್ತು ದಾಸ, ಇದರಲ್ಲಿ ಸಾಧನೆ ಮಾಡ್ತಕ್ಕಂಥ ಸಾಧಕರನ್ನು ನೋಡ್ತಕ್ಕಂಥ ಸೌಭಾಗ್ಯ ಸಿಗೋದು ಎಲ್ಲಿ ಅಂತಂದರೆ ಮಾದಿನೂರು ವಿಷ್ಣು ತೀರ್ಥರ ಆರಾಧನೆಗೆ ಬಂದಾಗ ಮಾತ್ರ ಅದು ಏನು ಜನ ಅಭಾವ ಗೊತ್ತಾಗ್ತದೆ. ಇಷ್ಟು ಜನ ಯಾಕೆ ಸೇರ್ತಾರೆ? ಇಷ್ಟೊಂದು ಜನ ಆರಾಧನೆಗೆ ಯಾಕೆ ಸೇರ್ತಾರೆ ಅಂತಂದರೆ, ಅಲ್ಲಿ ಅವತ್ತಿನ ದಿವಸ ಸಮ್ಮುಖರಾಗಿರ್ತಾರೆ ಅನ್ನೋದು ಒಂದು. ನಮಗೆ ಅಷ್ಟು ಸಾಧಕರನ್ನು ನೋಡಿದಾಗ ನಮಗೆ ಎಷ್ಟು ಪುಣ್ಯ ಬರ್ತದೆ ರೀ. ಅದಕ್ಕೆ ಹರಿಕಥಾಮೃತ ಸಾರದಲ್ಲಿ ಒಂದು ಮಾತು ಬರ್ತದೆ, ಬಂಡುಣಿಗಳೆಂದೆನೆಪ ಬಕುತರ ಹಿಂಡು ನೋಡಿದ ಮಾತ್ರದಿ ತನುದಿಂಡು ಗಿಡಿದವನ ನರನ ಪಾವನ ಮಾಡ್ಪರಾಕ್ಷಣದಿ. ಎಲ್ಲ ಬಂಡುಣಿಗಳು ಅಂತ ಅವರೆಲ್ಲ ಬಂದಿರೋರು ಸಾಧಾರಣ ವ್ಯಕ್ತಿಗಳು ಇರೋದಿಲ್ಲ. ಅವ್ರು ಯಾರು ಅಂತಂದ್ರೆ ಭಗವಂತನ ಪಾದಾರವಿಂದಗಳಲ್ಲಿ ದುಂಬಿಯ ಹಾಗೆ ತಮ್ಮ ಮನಸ್ಸನ್ನು ಇಟ್ಟಿರ್ತಕ್ಕಂಥ ಭಾಗವತೋತ್ತಮರು ಅಲ್ಲಿ ಬಂದಿರ್ತಾರಲ್ಲ. ನಮ್ಮದೇನು ಅಂದರೆ ಅಷ್ಟು ಮಂದಿನ ನೋಡಿದಾಕ್ಷಣವೇ ನಮ್ಮ ಪಾಪರಾಶಿಗಳು ನಾಶ ಆಗ್ತಾವ. ಇನ್ನು ಅಂಥವ್ರಿಗೆ ನಾವು ನಮಸ್ಕಾರ ಮಾಡಿಬಿಟ್ರೆ ಕೇಳೋದೇನ್ರಿ? ತನು ದಿಂಡುಗೆಡಿದವನ ನರನ ಪಾವನ ಮಾಡ್ಪಾರ ಆ ಕ್ಷಣದೇನು ಅಂತ ಹೇಳ್ಯಾರ ಜಗನ್ನಾಥ ದಾಸರು. ಅಂದರೆ
ಮುಖ್ಯವಾಗಿ ಜಗನ್ನಾಥದಾಸರು ಪ್ರತಿ ನುಡಿಯಲ್ಲಿ ಏನು ಹೇಳ್ತಾರೆ ಅಂತಂದರೆ ಸಜ್ಜನರ ಸಂಘ. ಅದಕ್ಕೆ ಇವರು ಹೇಳ್ತಾರೆ ವಿಜಯದಾಸರು ರಂಗನೊಲಿಯನೋ ಭಕ್ತರ ಸಂಘ ದೊರೆಯದೆ ಅಂತ. ಈ ರೀತಿ ಸಜ್ಜನರು ಅವರನ್ನು ನೋಡಿ ನಮ್ಮ ಒಂದು ಪಾಪರಾಶಿಗಳು ನೋಡಿದಾಕ್ಷಣವೇ ಪಾಪರಾಶಿಗಳು ನಾಶ ಆಗ್ತವೆ. ಹೀಗಾಗಿ ನಾವು ಆರಾಧನೆಗೆ ಹೋಗಬೇಕು. ಆ ಸಾಧಕರ ಹಿಂಡನ್ನು ಬಂಡುಣಿಗಳಿಂದನಪ್ಪ ಭಕ್ತರ ಹಿಂಡನ್ನು ನೋಡಿ ನಾವು ಉದ್ಧಾರ ಮಾಡಬೇಕು. ಪ್ರತಿಯೊಂದು ಆರಾಧನೆಯಲ್ಲಿ ಒಬ್ಬರಿಲ್ಲ ಒಬ್ಬರು ನಮ್ಮದು ನಾವು ಇಷ್ಟು ಹತ್ತಿರ ಇದ್ದೀವಿ ಅಂದರೂ ಸುದಾ ನಾವು ಇಷ್ಟು ಏನು ಆರಾಧನೆ ಅಂತ ಹೇಳ್ತೀವಿ ಹೋಗ್ತೀವಿ. ಏನು ಜಗ್ಗಣ್ಣ ಭಾರಿ ವ್ಯವಸ್ಥೆ ಮಾಡಿದ್ದ, ಏನು ಜಿಲೇಬಿ, ಏನು ಬಿಸಿಬೇಳೆ ಬಾತು ಇಂಥದೇ ಮಾತಾಡಿ ಏನು ಜನ ಇಷ್ಟೇ ಬಂದುಬಿಡ್ತೀವಿ. ಆದರೆ ಒಂದು ದಿನವಾದರೂ ವಿಷ್ಣು ತೀರ್ಥರು ಏನು ಹೇಳ್ಯಾರ, ಅವರ ಗ್ರಂಥಗಳು ಅಲ್ಲಿ ಏನು ಯಾಕಂದ್ರೆ ನಮ್ಮಂಥ ಮಂದಮತಿಗಳು ನಾವು ಅಜ್ಞಾನಿಗಳು ಸಾಕಷ್ಟು ಸಂಸ್ಕೃತದ ಅಧ್ಯಯನ ಮಾಡಿದಂಥ ಪಂಡಿತರಿಗೆ ವಿಷ್ಣು ತೀರ್ಥರ ಗ್ರಂಥಗಳನ್ನು ಮುಟ್ಟೋದು ಮಹಾ ಕಷ್ಟ ಅಂತ ಹೇಳ್ತಾರೆ. ಆದ್ರೆ ನಾವು ಅವರನ್ನು ನೋಡೋದೇ ನಮಗೊಂದಂಥ ಸೌಭಾಗ್ಯ ಕೊಟ್ಟಾನಲ್ಲ. ಹೀಗಾಗಿ ಆ ವಿಷ್ಣು ತೀರ್ಥರ ಬಗ್ಗೆ, ಅವರ ಒಂದು ಆರಾಧನೆ ಬಗ್ಗೆ, ಅವರ ಬಗ್ಗೆ ಚರಿತ್ರೆಯನ್ನು ಹೇಳ್ರಿ ಅಂತ ಕೂಡಿಸಿದ್ದೇ ನನ್ನ ಸೌಭಾಗ್ಯ ಅಂಥೇಳಿ ನಾನು ತಿಳ್ಕೊಂಡು ಅವರ ಒಂದು ವಿಷ್ಣು ತೀರ್ಥರ ಆರಾಧನಾ ಪರ್ವ ಕಾಲದಲ್ಲಿ ಅವರನ್ನು ಯಾಕೆ ಸ್ಮರಿಸಬೇಕು, ಯಾಕೆ ಆರಾಧನೆಗೆ ಹೋಗಬೇಕು, ಈ ಮಾನುಷ್ಯ ಜನ್ಮವನ್ನು ಹೇಗೆ ಸಫಲ ಮಾಡ್ಕೋಬೇಕು ಅಂಥೇಳಿ ವಿಷ್ಣು ತೀರ್ಥರು ಹೇಳ್ಯಾರ ಅನ್ನೋದನ್ನು ಹೇಳಿದೆ. ಮತ್ತೇನಂತಂದರೆ ಅನೇಕ ದಾಸರು, ಅನೇಕ ಪಂಡಿತರು ವಿಷ್ಣು ತೀರ್ಥರ ಬಗ್ಗೆ ಅನೇಕ ಗ್ರಂಥಗಳನ್ನು ರಚಿಸ್ಯಾರ. ಅನೇಕ ದಾಸರು ಹಾಡ್ತಾರೆ. ಅದರಲ್ಲಿ ವರದ ವಿಷ್ಣು ತೀರ್ಥ ನೀ ಕರುಣದಿ ಕೊಡು ಪುರುಷಾರ್ಥ ಅಂಥೇಳಿ ಇವರು ಹೇಳ್ಯಾರ. ಅನಂತಾದ್ರಿ ನಿಲಯ ಅರಿತು ಅನಂತಾದ್ರಿ ನಿಲಯನ ತೋರು ಅಂಥೇಳಿ ಅನಂತಾದ್ರೀಶರು ರಚನೆ ಮಾಡ್ಯಾರ. ಆಮೇಲೆ ನಮ್ಮ ಶೇಷದಾಸರು, ಗುರು ವಿಜಯ ವಿಠ್ಠಲ ಅಂಕಿತ ಇರ್ತಕ್ಕಂಥ ಶೇಷದಾಸರು ಹಾಡ್ತಾರೆ. ಸುರರು ಇವರು ಆದ ಕಾರಣ ಯದೃಚ್ಛದಿಂ ದೊರಕಿತೀಗ 4 ಆಶ್ರಮ. ನರರು ಈತನೆಂದ ನರಕೆ ನರಕ ತಪ್ಪದೆಂದಿಗೂ, ನರನು ಈತನೆಂದ ನರಗೆ ನರಕ ತಪ್ಪದೆಂದಿಗೂ. ಗುರು ವಿಜಯ ವಿಠಲರಾಯ ಚರಣ ಕಮಲ ಭಜಕರಾದ ವಿಷ್ಣು ತೀರ್ಥರೇ ಅಂಥೇಳಿ ಅವರು ಕೂಡ ವಿಷ್ಣು ತೀರ್ಥರ ಒಂದು ಸ್ಮರಣೆಯನ್ನು ಮಾಡ್ಯಾರ. ಆಮೇಲೆ ಅನೇಕ ದಾಸರು ವಿಷ್ಣು ತೀರ್ಥರ ಬಗ್ಗೆ ಅವರು ತಮ್ಮದೇ ಆಗಿರ್ತಕ್ಕಂಥ ಹಾಡುಗಳನ್ನು ರಚನೆ ಮಾಡಿ ಇಂದಿಗೂ ಕೂಡ ಮಾದಿನೂರು ವಿಷ್ಣು ತೀರ್ಥರ ವೃಂದಾವನದಲ್ಲಿ ಅವರು ಅನೇಕ ಭಕ್ತರನ್ನು ಉದ್ಧಾರ ಮಾಡಲಿಕ್ಕೆ ಆ ಒಂದು ವೃಂದಾವನದಲ್ಲಿ ಇದ್ದಾರೆ. ಅಂಥ ವಿಷ್ಣು ತೀರ್ಥರ ದರ್ಶನ ನಾವು ಮಾಡ್ಕೋಬೇಕು. ಇವತ್ತಿನ ದಿವಸ ನಾನು ಕೇವಲ ವಿಷ್ಣು ತೀರ್ಥರು, ಆಮೇಲೆ ಅವರ ಚರಿತ್ರೆಯನ್ನು ಯಾಕೆ ಅಭ್ಯಾಸ ಮಾಡಬೇಕು, ಯಾರ್ಯಾರು ಅವರ ಬಗ್ಗೆ ಹೇಳ್ಯಾರ, ಆಮೇಲೆ ಹೆಂಗೆ ನಾವು ಉದ್ಧಾರ ಆಗ್ತೀವಿ, ಸಾಧನೆ ಅನ್ನೋದು ಹೇಗೆ ಅನ್ನುವಂಥ ಪೀಠಿಕೆ ವಿಷಯಗಳ ಬಗ್ಗೆ ಮಾತಾಡಿದೆ. ಇನ್ನು ವಿಷ್ಣು ತೀರ್ಥರು ಈಗ ಅವರ ಜನನ, ಅವರ ಬಾಲ್ಯ, ಆಮೇಲೆ ಅವರ ತಾತಂದ್ರ ಚರಿತ್ರೆ ಬಹಳ ವಿಸ್ತಾರವಾಗಿ ಈ ಪುಸ್ತಕದಲ್ಲಿ ಹೇಳ್ಯಾರ. ಯಾಕಂದ್ರೆ ಸಾಕಷ್ಟು ಸಮಯವನ್ನು ನನಗೆ ಕೊಟ್ಟು ಹೇಳ್ರಿ ಅಂತಲೂ ಹೇಳ್ತಾರೆ. ಹೀಗಾಗಿ ನಾನು ಎಷ್ಟು ಸಾಧ್ಯ ಆಗ್ತದೆ ಅಷ್ಟನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆಮೇಲೆ ಶ್ರೀಮದ್ ವಿಷ್ಣು ತೀರ್ಥರು ರುದ್ರಾಂಶ ಸಂಭೂತರೆಂದು ನಿರೂಪಿಸಲು ಶ್ರೀ ಗುರುಗೋವಿಂದ ವಿಠ್ಠಲದಾಸರು ಅಪರೋಕ್ಷ ಜ್ಞಾನಿಗಳು, ಗೋಪಾಲದಾಸರ ಸಹೋದರರು ಆದ ಶ್ರೀ ಗುರು ಗೋಪಾಲದಾಸರು ಮುಂತಾದವರು ಇವರನ್ನು ಭೂಸುರರನ್ನು ಭಜಿಸಿ ಸಿರಿ ವಿಷ್ಣು ಹೃದಯದ ವಾಸುದೇವಗೆ ಕೇವಲ ಪ್ರಿಯತಮರಾದ ಎಂದು ನವರತ್ನ ಮಾಲೆಯಲ್ಲಿ ಹೇಳ್ಯಾರ. ಇವರು ನೋಡ್ರಿ, ಇಂದ್ರ ಪದವಿಯ ತೆಗೆಯುವರು, ಕೊಡುವರು, ಚಂದ್ರನ ಕಾಂತಿ ತಗ್ಗಿಸಿ ಹೆಚ್ಚಿಸುವರು, ಇಂದ್ರದ್ಯುಮ್ನ ನೃಪಗೆ ಗಜಯೋನಿಯ ತಂದು ಬಿಡಿಸಿದರು, ಇಂದ್ರಾಣಿಗೆ ಕರುಣಿಸಿ ವಾಹಕರಾಗಿ ಇಂದ್ರ ಪದವಿಯ ನಾಳುವ ನಹುಷ ದಿವಿಯಿಂದ ಕೆಡೆಯ ಆತ ಅಜಗರ ದೇಹ ತಂದರು ಬಿಡಿಸಿದರು ಎಂದು ಮುಂತಾಗಿ ಬರುವ ನುಡಿಗಳನ್ನು ಮುಖ್ಯ ಉಲ್ಲೇಖಿಸುತ್ತಾ ಹೀಗೆ ವಿಷ್ಣು ತೀರ್ಥರು ರುದ್ರಾಂಶ ಸಂಭೂತರು ಅಂತಕ್ಕಂಥ ಹಾಡಿನ ಅನೇಕ ಕೃತಿಗಳಲ್ಲಿ ಅವರು ಹೇಳಿದ್ದು ಉಂಟು. ಅಂಥ ಮಹಾನುಭಾವರಾಗಿರ್ತಕ್ಕಂಥ ವಿಷ್ಣು ತೀರ್ಥರ ಕಾಲ ಅವ್ರದ್ದು
18ನೇ ಶತಮಾನ ಅಂದರೆ 1756ನೇ ಇಸ್ವಿಯಲ್ಲಿ ಅವರು ಜನಿಸಿದ್ದು ವಿಷ್ಣು ತೀರ್ಥರು. ಕೃಷ್ಣ ಮತ್ತು ತುಂಗಾಭದ್ರಾ ನದಿಗಳ ಒಂದು ಮುಖ್ಯ ಸಂಗಮದಲ್ಲಿರ್ತಕ್ಕಂಥ ಸತ್ಯಬೋಧ ತೀರ್ಥರ ಸ್ವಾಮಿಗಳ ತಪೋಭೂಮಿಯಾಗಿರ್ತಕ್ಕಂಥ ಅಂದರೆ ಸವಣೂರಿನ ಹತ್ತಿರ ಇರ್ತಕ್ಕಂಥ ಸಿದ್ದಾಪುರ ಅಂತಕ್ಕಂಥ ಗ್ರಾಮದಲ್ಲಿ ವಿಷ್ಣು ತೀರ್ಥರು ಜನಿಸ್ತಾರ. ಅಂದರೆ ಸಿದ್ದಾಪುರ ಅಂತಕ್ಕಂಥ ಊರಿನ ಹೆಸರೇ ಏನಂತಂತಂದರೆ ಸಿದ್ಧ ಪುರುಷರು ಅವತರಿಸಿದರು ಅಂತಕ್ಕಂಥದ್ದನ್ನು ಸೂಚಿಸ್ತದೆ ಅನ್ನೋದನ್ನು ಕೇವಲ ಇವತ್ತಿನ ದಿವಸ ನಾನು ವಿಷ್ಣು ತೀರ್ಥರು ಸಿದ್ದಾಪುರ ಅಂತಕ್ಕಂಥಲ್ಲಿ ಜನಿಸಿದರು, ಇಷ್ಟೇ ಇಸ್ವಿಯಲ್ಲಿ ಜನಿಸಿದರು ಅಂತ ಇಷ್ಟನ್ನು ಮಾತ್ರ ಹೇಳ್ತೀನಿ. ಮುಂದೆ ಅವರ ತಾತಂದಿರು ಆಗಿರ್ತಕ್ಕಂಥ ತಿರುಮಲಾಚಾರ್ಯರು ಅವ್ರದ್ದು ಒಂದು ಕಥೆ ಅದ ರೀ. ಅವರು ಹೆಂಗೆ ಇದನ್ನು ಮಾಡಿ ಇವರು ಮಕ್ಕಳನ್ನ ಪಡೆದ್ರು, ಇವ್ರು ಹೆಂಗೆ ಹುಟ್ಟಿದ್ರು ಅಂತಕ್ಕಂಥ ಕತೆ ಭಾಳ ವಿಸ್ತಾರವಾಗಿ ಅದ. ಅದಕ್ಕೆ ನಾನು ನಾಳೆಯ ದಿವಸ ಏನು ಮಾಡ್ತೀನಿ ಅಂತಂದರೆ ವಿಷ್ಣು ತೀರ್ಥರ ತಾತಂದರಾಗಿರ್ತಕ್ಕಂಥ ತಿರುಮಲಾಚಾರ್ಯರು ಅವರು ಹೆಂಗೆ ಎಷ್ಟನೇ ವಯಸ್ಸಿನೊಳಗೆ ಅವ್ರು ಹೆಂಗೆ ಇದನ್ನು ಮಾಡಿ ಇಂಥ ಇವರನ್ನು ಮಕ್ಕಳನ್ನ ಪಡೆದು ಮೊಮ್ಮಕ್ಕಳು ಪಡೆದ್ರು ಅಂತಕ್ಕಂಥ ಕತೆ ಸುವಿಸ್ತಾರವಾಗಿ ಅದ. ಅದನ್ನು ನಾನು ಮತ್ತೆ ನಾಳೆಯ ದಿವಸ ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ದಿನ ಕೇವಲ ವಿಷ್ಣು ತೀರ್ಥರು ಅವರ ಒಂದು ಅವ್ರನ್ನ ಯಾಕೆ ಸ್ಮರಿಸಬೇಕು, ಅವರ ಸ್ಮರಣೆ ಮಾಡೋದ್ರಿಂದ ಏನಾಗ್ತದೆ, ಸಾಧನ ಹೇಗೆ, ಇಂಥ ವಿಷಯಗಳನ್ನು ಮಾತ್ರ ಇವತ್ತಿನ ದಿವಸ ಯಥಾಮತಿ ಅಲ್ಪಯೋಗ್ಯತೆ ಎನ್ನದಾದ ಗೋಸಗ ಸ್ವಲ್ಪಕ್ಕೆ ಅಲ್ಪರೇನೇ ಸ್ವಾಮಿ ಅಂತಕ್ಕಂಥ ನನ್ನ ಅಲ್ಪಯೋಗ್ಯತೆ ಉಳ್ಳಂಥವ್ರನ್ನ ವಿಷ್ಣು ತೀರ್ಥರು ಯಾಕೆ ಕೂಡ್ಸ್ಯಾರ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಆದರೆ ಅವರು ಮನೋನಿಯಾಮಕರು, ಅವ್ರು ಏನು ನುಡಿಸ್ತಾರೋ ಅದನ್ನು ನಾನು ನುಡಿಲಿಕ್ಕೆ ಪ್ರಯತ್ನ ಮಾಡ್ತೀನಿ. ತಮ್ಮ ಮುಂದೆ ನಾನು ಯಾವಾಗಲೂ ಹೇಳ್ತೀನಿ, ನನ್ನದು ಪ್ರವಚನ ಅಲ್ಲ, ನನ್ನದು ಕೇವಲ ಒಪ್ಪಿಸೋದು ಅಂತ ಹೇಳಿ ಜ್ಞಾನಿಗಳು ಅದನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಒಂದು ವಾಕ್ಸೇವೆಯನ್ನು ಮಮ ಪತ್ಯಂತರ್ಗತ ಅಸ್ಮದ್ ಗುರುವಂತರ್ಗತ ಶ್ರೀ ವಿಷ್ಣು ತೀರ್ಥರು ಪ್ರೀತರಾಗಲಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ನಂದೇನದು ಸ್ವಾಮಿ ನಿಂದೇ ಇದೆಲ್ಲವೂ. ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸಮ್ಮ. ಹರೇ ಶ್ರೀನಿವಾಸ. ನಮಸ್ಕಾರ ಶಾಸ್ತ್ರಿ. ಕೇಳಿದ ಹಾಗೆ